ನಿಮ್ಮ ಹತ್ರ ಫೋನ್ ಇದೆ ಅಂತ ಯಾರ್ಯಾರನ್ನು ಫ್ರೆಂಡ್ ಮಾಡ್ಕೊಳ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋರೆಲ್ಲ ಒಳ್ಳೆಯವರಿರಲ್ಲ, ಹುಷಾರ್. ಒಳ್ಳೆಯವರು ಅಂತ ನಂಬಿಕೆ ಇಟ್ರೆ ನಿಮ್ಮನ್ನ ಯೂಸ್ ಮಾಡ್ಕೊಳ್ಳೋದು ಗ್ಯಾರಂಟಿ. ಅಪರಿಚಿತನ ಫ್ರೆಂಡ್ಶಿಪ್ಗೆ ಪ್ರತಿನಿತ್ಯ ನರಕ ಅನುಭವಿಸಿದಾಳೆ ಒಬ್ಬ ಮಹಿಳೆ. ಮೊಬೈಲ್ ಇದೆ ಅಂತೇಳಿ ಸಿಕ್ಕವರನ್ನ ಫ್ರೆಂಡ್ ಮಾಡ್ಕೊಂಡ್ರೆ ಅವ್ರು ನಿಮ್ಮನ್ನು ಹೇಗೆಲ್ಲ ಬಳಸ್ಕೊಳ್ತಾರೆ ಅಂತೇಳಿ ಬೆಸ್ಟ್ ಎಕ್ಸಾಂಪಲ್ ಈ ಘಟನೆ. ಸಹಾಯದ ಹೆಸರಲ್ಲಿ ಮಹಿಳೆಯನ್ನ ದೈಹಿಕವಾಗಿ ಬಳಸ್ಕೊಳ್ಳೋದಕ್ಕೆ ಯತ್ನ ಆಗಿದೆ. ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದಾಳೆ ಸಂತ್ರಸ್ತ ಮಹಿಳೆ. ಪಾರಿತೋಷ್ ಯಾದವ್ ಮಹಿಳೆಗೆ ಕಿರುಕುಳ ಕೊಟ್ಟಿದ್ದ ಆರೋಪಿ ಅಂತ ಗೊತ್ತಾಗಿದೆ. ಮಗಳಿಗೆ ಸಿಲಿಂಡರ್ ಸ್ಫೋಟದ ಗಾಯದ ಚಿಕಿತ್ಸೆ ಸಾಲ ಮಾಡಿರ್ತಾಳೆ. ಪಾರಿತೋಷ್ ಬಳಿ 30,000 ಹಣ ಸಾಲ ಪಡೆದಿದ್ದ ಸಂತ್ರಸ್ತ ಮಹಿಳೆ ಇದನ್ನೇ ಬಂಡವಾಳ ಮಾಡಿಕೊಂಡು ದೈಹಿಕವಾಗಿ ಸಹಕರಿಸುವಂತ ಕಾಟ ಕೊಡ್ತಾ ಇದ್ದಂತೆ. ಫೋನ್ನ ವೆಬ್ಸೈಟು, ವೇಶ್ಯಾವಾಟಿಕೆ ಮಾಡೋರಿಗೆ ನಂಬರ್ ಕೊಡ್ತೀನಿ ನಿಂದು, ಈ ಥರದ ಬೆದರಿಕೆ ಕೂಡ ಹಾಕಿದ. ಅಸಭ್ಯ ಮೆಸೇಜು, ಅಸಭ್ಯ ವಿಡಿಯೋಗಳನ್ನ ಪಾರಿತೋಷ್ ಅನ್ನುವಂಥ ವ್ಯಕ್ತಿ ಕಳಿಸ್ತಾ ಇದ್ದ. ಆ ವಿಷಯ ಗಂಡನಿಗೆ ತಿಳಿದು ಇಬ್ಬರ ಮಧ್ಯೆ ಮನಸ್ತಾಪ ಕೂಡ ಉಂಟಾಗಿತ್ತು. ಗಂಡನನ್ನ ತೊರೆದು ಸ್ನೇಹಿತರ ಮನೆಗೆ ಹೋಗಿ ಆತ್ಮಹತ್ಯೆಗೆ ಆಕೆ ಯತ್ನಿಸಿದಾಳೆ. ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರವಾಗಿ ದೂರು ಕೂಡ ದಾಖಲಾಗಿದೆ. ನೋಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕವ್ರನ್ನೆಲ್ಲ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರ ಹತ್ರ ಚಾಟಿಂಗು, ಆಮೇಲೆ ಮೊಬೈಲ್ ನಂಬರ್ ಎಲ್ಲ ಇಸ್ಕೊಂಡು ಪರಿಚಯ ಮಾಡಿಕೊಂಡು ಮಾತಾಡೋದು, ಹೆಲ್ಪ್ ಕೇಳೋದು, ಈ ಥರದ್ದೆಲ್ಲ ಮಾಡಿದ್ರೆ ಹೀಗೆಲ್ಲ ಬಳಸ್ಕೊಳ್ತಾರೆ ಅಂತೇಳಿ ಇದು ಬೆಸ್ಟ್ ಎಕ್ಸಾಂಪಲ್ ಇದು. ಯಾಕಂತಂದರೆ ಅದರಲ್ಲಿ ಈಗ ಏನೋ ಸಾಲ ಕೇಳಿದ್ರು ಅಂತೇಳಿ ಸಾಲ ಕೊಟ್ಟು ಮಾತ್ರಕ್ಕೆ ಅವ್ರು ಅದೇ ಥರ ಹುಡುಗಿ ಅಥವಾ ಹಿಂಗೆ ಇರ್ತಾರೆ ಅಂತ ಇವರು ಹೆಂಗೆ ಜಡ್ಜ್ ಮಾಡ್ತಾರೆ. FIR ಪ್ರತಿ ತೋರಿಸ್ತಾ ಇದ್ದೀವಿ, ಸಂತ್ರಸ್ತ ಮಹಿಳೆ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಆರೋಪಿ ಪಾರಿತೋಷ್ ಯಾದವ್, ಆತನ ಫೋಟೋ ಕೂಡ ತೋರಿಸ್ತಾ ಇದ್ದೀವಿ.